ಸರ್ ಇವಾಗ ದರ್ಶನ್ ಸರ್ ಬಂದ್ಬಿಟ್ಟು ಬೇಲ್ ತಗೊಂಡಿದ್ದಾರೆ. ಅದನ್ನ ಅವರು ಹಣ ಬಲ ಮತ್ತೆ ಅವ್ರಿಗಿರ್ತಕ್ಕಂಥ ಬಲಗಳನ್ನ ಉಪಯೋಗಿಸಿ ತಗೊಂಡಿದ್ದಾರೆ ಅಂತ ತುಂಬಾ ಜನ ಕೆಲವರು ಮಾತಾಡ್ತಾ ಇರ್ತಾರೆ. ನೀವು ಒಬ್ರು ಲಾಯರ್ ಆಗಿದ್ದೀರಿ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್, ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿರುವಂತದ್ದು ಕಾನೂನು ಬದ್ಧತೆ ಇದೆ. ನೋಡಿ, ನಮ್ಮಲ್ಲಿ ಬೇಲ್ ಇಸ್ ಎ ರೈಟ್ ಅನ್ನೋದು ಒಂದು ಕಾನ್ಸೆಪ್ಟ್. ಯಾವುದೇ ಒಬ್ಬ ಆರೋಪಿಗೆ ಬೇಲನ್ನ ಕೊಡುವಂಥದ್ದು ಕಾನೂನು. ಯಾಕೆಂದ್ರೆ ಅವ್ರ ಅಕಸ್ಮಾತ್ ನಿರಪರಾಧಿ ಅಂತ ಆಚೆ ಬಂದಂತ ಸಂದರ್ಭದಲ್ಲಿ ಅವನೇನಾದ್ರು ಶಿಕ್ಷೆಗೆ ಒಳಪಾದ್ರೆ ಅದು ಇಂಜಸ್ಟಿಸ್ ಆಗುತ್ತಲ್ಲ. ಹಾಗಾಗಿ ಯಾವುದೇ ಪ್ರಕರಣಗಳಲ್ಲಿ ನೋಡಿ, ನಾನು ಈ ಒಂದು 6 ತಿಂಗಳ ಹಿಂದೆನೆ ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಹೇಳಿದ್ದೀನಿ ಕೇಳಿ. ಯಾವುದೇ ಒಂದು ಮರ್ಡರ್ ಕೇಸ್ಗಳಲ್ಲಿ 302 ಕೇಸ್ಗಳಲ್ಲಿ ಏನಾಗುತ್ತೆ, ಮಿನಿಮಮ್ ಒಂದು 6 ತಿಂಗಳ ನಂತರ, ಅಂದ್ರೆ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ ನಂತರ ಬೇಲ್ ಖಂಡಿತ ಕೊಟ್ಟೇ ಕೊಡುತ್ತೆ ಅಂತ ಹೇಳಿದ್ದೀನಿ. ಇದು ಕಾನೂನು. ಬೇಲ್ ಆಗಿರುವಂತದ್ರಲ್ಲಿ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಏನದು ಪ್ರೆಸರ್ ಅನ್ನ ಮಾಡೋ ಹಾಗಿಲ್ಲ, ಪೊಲಿಟಿಕಲ್ ಪವರ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ದುಡ್ಡನ್ನ ಕೊಟ್ಟು ಬೇಲ್ ಮಾಡಿಸ್ಕೊಂಡ್ರು ಅಂದ್ರೆ ಅದು ಅಸಂಬದ್ಧ. ಕಾನೂನು ಅದು ಅಷ್ಟೇ. ಹಂಗಂತ ನಾನು ಒಂದು 10 ಕೋಟಿ ಕೊಟ್ಟು ಬೇಲ್ ಮಾಡಿಸ್ಕೋಬಹುದು ಅನ್ನಂಗಿದ್ರೆ, ಈ ಒಳ್ಳೊಳ್ಳೆ ಕೋಟಿ ದುಡ್ಡುಗಳಿರ್ತದಲ್ಲ, ಒಂದು ಮರ್ಡರ್ ಮಾಡ್ತಾರೆ, 10 ಕೋಟಿ ಕೊಟ್ಟು ಬೇಲ್ ಮಾಡಿಸ್ಕೊಂಡ್ ಬರ್ತಾರೆ. ಇಲ್ಲೊಂದು 100 ಕೋಟಿ ಹಗರಣ ಮಾಡ್ಕೊಂಡಿರ್ತಾರೆ, 1000 ಕೋಟಿ ಹಗರಣ ಮಾಡ್ಕೊಂಡಿರ್ತಾರೆ. 10 ಕೋಟಿ ಕೊಟ್ಟು ಬೇಲ್ ಇನ್ನೇನಾಗ್ಬೇಕು? ಅಲ್ಲ ಸರ್, ಈಗ ಆಂಟಿಸಿಪೇಟರಿ ಬೇಲ್ ಅಂತ ಅಂದ್ಬಿಟ್ಟಲ್ಲ ಇದೆಯಲ್ಲ? ನೋ ಆ ತರ ಅಲ್ಲ. ನಮ್ಮಲ್ಲಿ ಆಂಟಿಸಿಪೇಟರಿ ಬೇಲ್ ಅದು ಬೇರೆ, ಇದು ರೆಗ್ಯುಲರ್ ಬೇರೆ ಆಗತ್ತೆ. ನಮ್ಮಲ್ಲಿ ದರ್ಶನ್ ಅವ್ರಿಗೆ ಸಿಕ್ಕಿರುವಂತದ್ದು ರೆಗ್ಯುಲರ್ ಬೇಲ್ ಸಿಕ್ಕಿದೆ ಆಲ್ರೆಡಿ. ಯಾಕೆಂದ್ರೆ ಕಸ್ಟಡಿಗೆ ಹೋಗಿ ಬಂದಿರೋದ್ರಿಂದ ರೆಗ್ಯುಲರ್ ಬೇಲ್ ಅವ್ರಿಗೆ ಆಗಿರುವಂತದ್ದು ಕಾನೂನುಬದ್ಧವಾಗಿಯೇ ಅವ್ರಿಗೆ ಬೇಲ್ ಆಗಿದೆ. ಇದರಲ್ಲಿ ಪವರು, ದುಡ್ಡು, ಮತ್ತೊಂದು ಮಗದೊಂದು ಬರೋದೇ ಇಲ್ಲ. ನೀವು ದುಡ್ಡನ್ನ ಯೂಸ್ ಮಾಡಿ, ಪವರ್ ಅನ್ನ ಯೂಸ್ ಮಾಡಿ ಬೇಲ್ ಆಗೋ ರೀತಿ ಆ ತರ ಇದ್ದಿದ್ರೆ ಪ್ರಜ್ವಲ್ ಯಾಕೆ ಇನ್ನು ಜೈಲಲ್ಲೇ ಇದ್ದಾರೆ? ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಈಗ ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿ ಬಂದ್ರು, DK ಶಿವಕುಮಾರ್ ಜೈಲಲ್ಲಿ ಬಂದ್ರು, ಮುನಿರತ್ನ ಜೈಲಲ್ಲಿ ಬಂದ್ರು. ಈ ನಮ್ಮಲ್ಲಿ ಏನು ಒಂದು 224 ಜನ MLA ಗಳಿರಲ್ಲ, ಎಲ್ಲ ಜೈಲ್ಗೆ ಹೋಗಿ ಬಂದಿರೋರೆ. ಎಲ್ಲರೂ ಜೈಲ್ಗೆ ಹೋಗಿ ಬಂದಿರೋ, ಯಾವ್ದಾದ್ರು ನನ್ನ ಕೇಸಲ್ಲಿ ಜೈಲ್ಗೆ ಹೋಗಿ ಬಂದಿದ್ದಾರೆ. ಈ ದುಡ್ಡನ್ನ ಕೊಟ್ಟುಬಿಟ್ಟು ಕಾನೂನನ್ನ ಕೊಂಡ್ಕೋಬೇಕು ಅಂತಿದ್ರೆ ಇವ್ರು ಯಾರು ಜೈಲಿಗೆ ಹೋಗ್ತಿರ್ಲಿಲ್ಲ. ಬಟ್ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಆ ತರ ಆಗೋದಿಲ್ಲ. ಕಾನೂನು ಕ್ಲಿಯರ್ ಆಗಿ ಹೇಳಿದೆ. ಕಾನೂನು ಯಾರಿಗೆ ನ್ಯಾಯದಾನ ಮಾಡುವಂತ ಸಂದರ್ಭದಲ್ಲಿ ಬಡವ ಬಲ್ಲಿಗ, ಈ ಬಡವ ಶ್ರೀಮಂತ ಧರ್ಮ ಇವೆಲ್ಲ ಮೇರು ನಿಂತು ಮಾಡುವಂತಹ ದಾನವನ್ನೇ ನಾವು ನ್ಯಾಯದಾನ ಅಂತವಂಥದ್ದು. ಹಂಗಾಗಿ ನಮ್ಮಲ್ಲಿ ಯಾವುದೇ ಇನ್ಫ್ಲೂಯೆನ್ಸು, ದುಡ್ಡು, ಮತ್ತೊಂದು ಮಗದೊಂದು ಬರೋದಿಲ್ಲ. ಅದನ್ನೇ ಹೇಳುವಂಥದ್ದು. ನಮ್ಮಲ್ಲಿ ದರ್ಶನ್ ಅವ್ರಿಗೆ ನಾನು ಹೇಳುವಂಥದ್ದು, ಮಿಸ್ಟರ್ ದರ್ಶನ್ ಅವರೇ, ನೀವು ಎಷ್ಟು ಕಷ್ಟದಿಂದ ಒಂದು ಸಮಾಜದಲ್ಲಿ ಒಂದು ಹಂತಕ್ಕೆ ಬಂದಿದ್ದೀರ. ಭಗವಂತ ಇವತ್ತು ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಒಂದು ಸಾಮಾಜಿಕವಾಗಿ ಒಂದು ಸ್ಥಾನಮಾನವನ್ನ ಗಳಿಸಿದ ನಂತರ ಅದನ್ನ ಉಳಿಸ್ಕೊಳ್ಳುವಂಥದ್ದೇ ನಿಮ್ಗೆ ಕೆಲಸ. ಇವಾಗ ನೀವು ನೆಕ್ಸ್ಟ್ ಫಿಲಂ ಮಾಡ್ಬೇಕು ಅಂತೇನಿಲ್ಲ, ನೆಕ್ಸ್ಟ್ ದುಡ್ಡು ಮಾಡ್ಬೇಕು ಅಂತೇನಿಲ್ಲ. ಆಲ್ರೆಡಿ ಭಗವಂತ ನಿಮ್ಗೆಲ್ಲವನ್ನು ಕೊಟ್ಟಿದ್ದಾನೆ. ಪ್ರತಿಯೊಂದು ಕಡೆನೂ ಸಹ ನೀವು ಮಾತು ತೆಗೀತು ಅಂದ್ರೆ, ಇದನ್ನ ನಾನು ನಿಮ್ಗೆ ಎಲ್ಲಿಯ ತನಕ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಾರ್ವಜನಿಕವಾಗಿದ್ದಾಗ ಪರ್ಸನಲ್ ಕೂಡ ಸಾರ್ವಜನಿಕ ಆಗುತ್ತೆ. ಯಾಕೆಂದ್ರೆ ಒಂದು ಸಮಾಜದ ಸ್ಥಾನಮಾನ ಗಳಿಸ್ಕೊಬಿಟ್ಟಿದ್ದಾರೆ. ನೀವು ನಿಮ್ಮ ಹೆಂಡತಿಯನ್ನೇ ಮಾತಾಡಿಸಿ, ನಿಮ್ಮ ಮಗನನ್ನೇ ಮಾತಾಡಿಸಿ, ಇಲ್ಲ ಆಚೆ ಬಂದು ಒಂದು ಭಿಕ್ಷುಕನನ್ನೇ ಮಾತಾಡಿಸಿ, ಇಲ್ಲ ಯಾವುದೋ ಒಬ್ಬ VIP ಹತ್ರನೇ ಮಾತಾಡಿಸಿ, ನಾನು ನಿಮ್ಗೆ ಆಗದಿರೋ ಹತ್ರನೇ ಮಾತಾಡಿಸಿ, ನಿಮ್ಮಲ್ಲಿ ಎಷ್ಟು ಗೌರವ ಪೂರ್ವಕವಾಗಿ ಕೊಟ್ಟು ಗೌರವವನ್ನ ವಾಪಸ್ ತಗೋತೀರಾ ಅಷ್ಟು ನಿಮಗೆ ಕ್ಷೇಮ. ಇವತ್ತು ನೀವು ತುಂಬಾ ನೊಂದಿದ್ದೀರಾ. ಜಾಸ್ತಿ ಹೇಳ್ಬೇಕಾದಂತ ಅವಶ್ಯಕತೆ ಅಂದ್ರೆ, ಯಾಕೆಂದ್ರೆ ಈ ನಮ್ಮ ಜೈಲಲ್ಲಿ ಏನಾಗುತ್ತೆ ಗೊತ್ತಾ, ಒಂದು 6-7 ತಿಂಗಳು ಇದ್ರೆ ಮನಸ್ಸು ತುಂಬಾ ಯೋಚನೆಗೆ ತಿರುಕೊಳ್ಳುತ್ತೆ. ಇದು ಪ್ರತಿಯೊಬ್ಬರದು. ನಮ್ಮಲ್ಲಿ ನ್ಯಾಯಾಂಗ ಶಿಕ್ಷೆಯನ್ನ ಯಾಕೆ ಗೊತ್ತಾ ವಿಧಿಸುವಂಥದ್ದು, ಅಲ್ಲಿ ಹೋಗಿ ಬದಲಾವಣೆಯಾಗಿ ಬನ್ನಿ, ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ಕೊಳ್ಳಿ. ಪ್ರತಿಯೊಬ್ರು ಆರೋಪಿಗಳದ್ದು ಒಂದೊಂದು ಕೇಸ್ಗಳಿರ್ತಾವಲ್ಲಿ. ಅದಕ್ಕೆ ಏನಾಗುತ್ತೆ, ನ್ಯಾಯಾಂಗ ಶಿಕ್ಷೆ ಏನು ಕೊಡ್ತದೆ ಅದೇ ಬದಲಾವಣೆ. ಈಗ ನೀವು ಆಲ್ರೆಡಿ JC ಮಾಡ್ಕೊಂಡು ಬಂದಿದ್ದೀರಾ, ವಿಸಿಟನ್ನು ಮಾಡ್ಕೊಂಡು ಬಂದಿದ್ದೀರಾ, ನಿಮಗೆ ಶಿಕ್ಷೆನೂ ಆಗಿದೆ, ಒಳ್ಳೇದಾಗಲಿ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಮಾತಾಡಿ. ಇವತ್ತೂ ಸಹ ನಿಮ್ಮನ್ನ ಹಾಳು ಮಾಡ್ತಿರುವಂಥದ್ದು ನಿಮ್ಮ ಕೋಪ. ನೀವು ಕೋಪದಲ್ಲಿ ಏನು 2 ವಾಯ್ಸ್ ರೆಕಾರ್ಡಿಂಗ್ ಔಟ್ಪುಟ್ ಆಗಿದೆಯಲ್ಲ ಸಮಾಜಕ್ಕೆ, ಆ 2 ವಾಯ್ಸ್ ರೆಕಾರ್ಡಿಂಗ್ ಇಟ್ಕೊಂಡು ಟ್ರೋಲ್ಗಳನ್ನ ಮಾಡ್ತಿರುವಂಥದ್ದು. ಅದೇನಾಗುತ್ತೆ ಅಂದ್ರೆ ಹೆಣ್ಮಕ್ಳ ಮನಸ್ಥಿತಿ ಮೇಲೆ ಬೀಳುತ್ತೆ. ದರ್ಶನ
ದೊಡ್ಡ ಕುಡುಕ. ದರ್ಶನ್ನ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ. ಇದೇನಾಗತ್ತೆ, ನೀವು ಇಷ್ಟು ವರ್ಷ ಕಟ್ಟಿದ ಸಾಮ್ರಾಜ್ಯವನ್ನ ಒಂದೇ ಒಂದು ಯಾವುದೋ ಸಿಲ್ಲಿ ಮ್ಯಾಟ್ರಿಂದ ನಿಮ್ಮ ಸಾಮ್ರಾಜ್ಯ ಅರ್ಧಕ್ಕೆ ಬಂದಿದೆ. ನಿಮ್ಮ ಸಾಮ್ರಾಜ್ಯ ನಶಿಸಿ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಸಾಮ್ರಾಜ್ಯವನ್ನು ಮತ್ತಷ್ಟು ಕಟ್ಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ದರ್ಶನ್ ಅವರಿಗೆ. ಸರ್, ಈಗ ಮೀಡಿಯಾ ಅಂದ್ರೆ ಈಗ ಮೊನ್ನೆ ಒಂದು ವಿಡಿಯೋ ವೈರಲ್ ಆಯ್ತು. ದರ್ಶನ್ ಅವರ ಫಾರ್ಮ್ ಹೌಸಿಗೆ ಹೋಗಿರ್ತಕ್ಕಂಥದ್ದು. ಫಾರ್ಮ್ ಹೌಸ್ ಅಲ್ಲಿ ಟಾರ್ಪಲ್ ಹಾಕಿದ್ದಾರೆ. ಸೊ ಅಂದ್ರೆ ವಿಡಿಯೋಗಳು ಯಾವ್ದು ಬರಬಾರ್ದು ಅಂತ. ಅಂದ್ರೆ ಯಾವ ಲೆವೆಲ್ಗೆ ಮೀಡಿಯಾ ಅಂತಕ್ಕಂಥದ್ದು ದರ್ಶನ್ ಅವ್ರ ಹಿಂದೆ ಬಿದ್ದಿದೆ ಅಂತ ಅಂದ್ರೆ, ಅವರ ಫಾರ್ಮ್ ಹೌಸು ಬಿಡ್ತಾ ಇಲ್ಲ, ಅವ್ರ ಮನೇನೂ ಬಿಡ್ತಾ ಇಲ್ಲ, ಅವರ ಒಂದು ವೈಫ್ ಅವರ ಒಂದು ಅಪಾರ್ಟ್ಮೆಂಟ್ನು ಬಿಡ್ತಾ ಇಲ್ಲ, ಪವಿತ್ರ ಗೌಡ ಅವ್ರನ್ನು ಬಿಡ್ತಾ ಇಲ್ಲ. ಅಂದ್ರೆ ದರ್ಶನ್ ಅವರ ಸುತ್ತ ಏನ್ ನಾಕಬಂದಿ ಹಾಕ್ದಂಗೆ ಹಾಕ್ಬಿಟ್ಟಿದ್ದಾರೆ ಮೀಡಿಯಾದವರು. ಸೊ ಅಂದ್ರೆ ಅವ್ರು ಓಡಾಡೋದಕ್ಕೂ ಕಷ್ಟ ಅನ್ನೋ ತರದಲ್ಲಿ ಮಾಡಾಕ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಆಮೇಲೆ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಏನಾದ್ರು ಒಂದು ಹೆಸರನ್ನ ಮಾಡ್ತಾನೆ ಅಂದ್ರೆ, ಯಾವಾಗೂ ನಾವು ನಿರಂತರವಾಗಿ ಈ ಪೇಪರ್ ಟಿವಿನಲ್ಲಿ ಬರುವಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಒಂದ್ ಸ್ವಲ್ಪ ಒಂದು ಸೋಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ನ ಮೀಡಿಯಾಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಮೇಲೆ ಬಿಡ್ಲು ಕೂಡುದು. ಯಾಕೆಂದ್ರೆ ಅವರು ಸಾರ್ವಜನಿಕವಾಗಿರುವಂತ ವ್ಯಕ್ತಿಗಳು. ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅಂದ್ರೆ ಅವ್ರದ್ದು ಡೈಲಿ ಒಂದೊಂದು ಸ್ಟೇಟ್ಮೆಂಟ್ ಹೋದ್ರೆ ಜನ ನಿಮ್ಗೆ ಎಂಕರೇಜ್ಮೆಂಟ್ ಹಾಕ್ಬೋದು. ಅಕಸ್ಮಾತ್ ಅದನ್ನ ಬೇಸತ್ಕೊಂಡು ನೋಡುವಂತ ಜನಗಳು ಇರ್ತಾರೆ. ನಾವು ಅದನ್ನ ಅಭಿಮಾನಿಗಳನ್ನ 50-50 ಅಂತ ತಗೋಬಹುದು. ಕೆಲವೊಬ್ರಿಗೆ ಇಷ್ಟ ಆಗತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹರಿಬಿಡುವಂಥದ್ದು ಪತ್ರಕರ್ತರ ಧರ್ಮ. ನಿಮ್ಮ ಕೆಲಸ ನೀವು ಮಾಡಬೇಕು. ಅವರು ಕಂಟೆಂಟ್ ಕೊಡ್ತಾರ, ನಿಮ್ಗೆ ಪ್ರೆಸ್ಸೋರ್ಗೆ ಆಸ್ಪದವನ್ನ ಮಾಡ್ಕೊಡ್ತಾರ, ಅನುಮತಿ ಕೊಡ್ತಾರ, ಮಾಡಿ. ಆಮೇಲೆ ಯಾವುದೇ ಆದ್ರೂ ನಾನು ಹೇಳುವಂಥದ್ದು, ಕೆಲವೊಂದು ಮೀಡಿಯಾಗಳನ್ನ ನೋಡ್ತಾ ಇದ್ದೀನಿ ನಾನು. ಆಮೇಲೆ ನಿಮ್ ಬಗ್ಗೆನೂ ಅಷ್ಟೇನೆ, ಬೇರೆಯವ್ರ ಬಗ್ಗೆನೂ ಅಷ್ಟೇನೆ. ಮೀಡಿಯಾ ಅಂದ್ಮೇಲೆ ಎಲ್ಲ ನಿಮ್ಗೆ ನಾನು ಇಂಡೈರೆಕ್ಟ್ ಆಗಿ ಹೇಳದೆ ನೇರವಾಗಿ ತಲುಪಿಬಿಡುತ್ತೆ ಅದು. ದರ್ಶನ್ ಹೋಗ್ತಾ ಇದ್ರೆ ನಾಯಿಗಳ ತರ ಓಡೋಗ್ತಾರೆ. ಎಲ್ಲೋಯ್ತು ಪತ್ರಿಕಾ ಧರ್ಮ ನಿಮ್ದು? ಯಾಕೆ ನಿಮ್ಗೆ ಸ್ವಾಭಿಮಾನನೇ ಇಲ್ವಾ? ಅದ್ಯಾವುದೋ ಒಂದೆರಡು ಚಾನಲ್ ನೋಡ್ತಾ ಇದ್ದೀನಿ, ಕ್ಯಾಮ್ರಾ ಇಟ್ಕೊಂಡು ಓಡೋಯ್ತಾರೆ. ಹಂಗ ದರ್ಶನ್ ಬಿಟ್ರೆ ಬೇರೆ TRPನೇ ಇಲ್ವಾ ನಿಮ್ಗೆ? ಅವ್ನ್ ದರ್ಶನ್ ಕಾರಲ್ಲಿ ಹೋಗ್ತಾ ಇದ್ರೆ ಹಿಂದೆ ಕಾರಲ್ಲಿ ಬಗ್ಗಿ ಕಿಟಕಿ ಮಿರರ್ ಇಳಿಸಿ ಡಿಕ್ಕಿ ಓಪನ್ ಮಾಡಿಸಿ ವಿಡಿಯೋ ಮಾಡ್ತಾರೆ ಸರ್. ಪತ್ರಿಕಾ ಧರ್ಮ ಅಂದ್ರೆ ಇದೇನಾ? ಜರ್ನಲಿಸಮ್ ಅಲ್ಲಿ ನೀವೇನ್ ಕಲ್ತ್ಕೊಂಡಿದ್ದೀರಾ? ನಿಮ್ಮ ಕಾನೂನು ಇದೇ ರೀತಿನೇ ಹೇಳ್ತಿರೋವಂಥದ್ದು. ಆಮೇಲೆ ನಿಮ್ಮ ಧರ್ಮಕ್ಕೆ ನೀವು ಚ್ಯುತಿ ಮಾಡ್ತಾ ಇದ್ದೀರಾ. ಎಲ್ಲ ಚಾನಲ್ ಅವ್ರದ್ದು ನಾನು ನಿಮ್ದು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇಲ್ಲ. ನಿಮಗಿಂತ ಹೆಚ್ಚಾಗಿ ಸ್ಯಾಟಲೈಟ್ ಚಾನಲ್ಗಳು ಮಾಡ್ತಾವೆ. ಎರಡೆರಡು ಕಾರ್ ಹಾಕವೆ. ದರ್ಶನ್ ಹೋಗ್ತಾ ಇದ್ರೆ ಹಿಂದೆ ಒಂದ್ ಕಾರು, ಮುಂದೆ ಒಂದ್ ಕಾರು, ಆಮೇಲೆ 10 ಕಾರು. ದರ್ಶನ್ ಪಾಪ ಒಂದು ಕಾರಲ್ಲಿ ಹೋಗ್ತಾ ಇರ್ತಾನೆ, ಅವ್ರ ಮುಂದೆ ಎಲ್ಲ 10 ನ್ಯೂಸ್ ಚಾನಲ್ಗಳು ಹೋಗ್ತಾ ಇರ್ತವೆ. ದರ್ಶನ್ ಏನು ಊಟ ಮಾಡ್ದ, ದರ್ಶನ್ ಸಿಗರೇಟ್ ಸೇದ್ದ, ದರ್ಶನ್ ಮತ್ತೊಂದು ಮಗದೊಂದು ಮಾಡ್ದ. ಈ ಎಲ್ಲ ಏನಾಗತ್ತೆ ಗೊತ್ತಾ? ದರ್ಶನ್ ಅವ್ರು ಮಾಡೋದು ಇದೇ ಕಾರಣಕ್ಕೆ. ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಹಂಗಾದ್ರೆ ನನ್ನ ಹೆಂಡತಿ ಪಕ್ಕ ಮಲ್ಕೊಳ್ಳೋದಕ್ಕೂ ಮೀಡಿಯಾದಿಂದ ಪರ್ಮಿಷನ್ ತಗೊಂಡೋಗಿ ಮಲ್ಕೋಬೇಕಾ ಅಂತ ಒಂದು ಕೊಟ್ಟಿದ್ದಾರೆ. ಅದು ಟ್ರೋಲ್ ಆಯ್ತು. ಅದೇನಾಗುತ್ತೆ ಅಂದ್ರೆ, ಈ ಕೋಪ ಬಂದಾಗ ಏನಾಗತ್ತೆ, ವ್ಯಕ್ತಿ ಯಾರನ್ನೂ ನೋಡಲ್ಲ, ಕೋಪಂಗ್ ಮಾತಾಡ್ತಾರೆ. ನೀವು ಮೀಡಿಯಾಗಳು ಏನ್ ಮಾಡ್ತೀರಾ? ಒಳ್ಳೆ ಸ್ಟೇಟ್ಮೆಂಟ್ ಹಿಡ್ಕೊಂಡ್ ಚಚ್ತೀರಾ, ಏನು ಮಾಡಕ್ಕಾಗಲ್ಲ. ಆದ್ರೆ ಮಾಧ್ಯಮಗಳ ಕೆಲಸ ಮಾಧ್ಯಮಗಳು ಮಾಡ್ಬೇಕು. ಈಗ ಅವ್ರದ್ದು ಧರ್ಮ ಏನ್ ಗೊತ್ತಾ? ಒಬ್ರು ಸಾಮಾಜಿಕ ಸ್ಥಾನಮಾನದಲ್ಲಿ ಒಬ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಯಾವುದೇ ಚಾನಲ್ ಆದ್ರೂ ಸಹ ನಿಂತು ಗೌರವ ಕೊಟ್ಟು ಮಾತನಾಡಬೇಕಾಗಿರುವಂಥದ್ದು ಅವ್ರ ಧರ್ಮ ಅದು. ಯಾಕೆ ಅಂದ್ರೆ ಒಂದೂವರೆ ವರ್ಷದಿಂದ ಒಂದು ದೊಡ್ಡ ಇದಾಯ್ತು. ಮೀಡಿಯಾಗಳೆಲ್ಲ ದರ್ಶನ ಬ್ಯಾನ್ ಮಾಡ್ಬಿಟ್ಟು ಈಗ ಟೋಟಲ್ ಆಗಿ ಏನಾಗುತ್ತೆ, ಇವತ್ತೇನಾಗಿದೆ ಅಂದ್ರೆ ಮೀಡಿಯಾ ಇಲ್ಲ ಅಂದ್ರೆ ಯಾರಿಗೂ ಸರ್ವ್ ಆಗಲ್ಲ. ಯಾವುದೇ ವಿಚಾರ ಆದ್ರೂ ಸರ್ವ್ ಆಗಲ್ಲ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತೀನಿ, ಯಾವುದೇ ಒಬ್ಬ ಸೆಲೆಬ್ರಿಟಿ, ಯಾವುದೋ ಒಂದು ಸಿನಿಮಾ, ಯಾವುದೋ ಒಬ್ಬ ಪೊಲಿಟಿಕಲ್ ಲೀಡರು ಸಮಾಜದಲ್ಲಿ ಒಂದು ಸ್ವಲ್ಪ ಹೆಸರು ಮಾಡ್ತಾನೆ ಅಂದ್ರೆ ಅದು ಮೀಡಿಯಾಗಳಿಂದ ಮಾತ್ರ ಕಾರಣ. ಮೀಡಿಯಾ ಬಿಟ್ಟು ಇವಾಗೆಲ್ಲ ಪೇಪರ್ ಪ್ರಿಂಟ್ ಮಾಡ್ಕೊಂಡ್ ಮನೆಗೆ ಹೋಗ್ಬಿಟ್ಟು ಕೊಡೋದಕ್ಕಾಗಲ್ಲ. ಇವತ್ತು ಮೊಬೈಲ್ ಎಂತ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಮನೆಗೆ ಕ್ಲೀನಾಗಿ ಸರ್ವ್ ಮಾಡುತ್ತೆ. ನೀವೇನು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಏನು ಆಗ್ತಿರಲ್ಲ, ಇದು ಪ್ರತಿಯೊಬ್ಬ ಅಭಿಮಾನಿಗೆ ಕ್ಲೀನಾಗಿ ಸರ್ವ್ ಆಗುತ್ತೆ. ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲ, ಟಿವಿನೇ ನೋಡಲ್ಲ. ನಾನು ಟಿವಿನೇ ನೋಡಲ್ಲ, ನ್ಯೂಸ್ ಅನ್ನ ಹಾಕೋದೇ ಇಲ್ಲ. ನನ್ನ ಇತಿಹಾಸದಲ್ಲೇ ನೋಡ್ತಾ ಇಲ್ಲ. ನಾನು ಟಿವಿ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ನಾನು ಬುದ್ಧಿ ಬಂದಾಗಿಂದ ನೋಡ್ಬಿಟ್ಟಿದ್ದೀನಿ. ಮೊಬೈಲ್ ಅನ್ನ ಏನಾದ್ರು ಬಂದ್ರೆ ನೋಡ್ತೀನಿ.
ಈಗ ನಾನು ಏನಾಗಿದ್ದೀನಿ ಗೊತ್ತಾ, ನಿಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಬರೋ ನ್ಯೂಸ್ ಅಷ್ಟೇ ನಾನು ನೋಡೋದು. ಯಾರು ವಾಟ್ಸಪ್ ಅಲ್ಲಿ ಲಿಂಕ್ ಕಳಿಸ್ತಾರಲ್ಲ ಅದನ್ನ ನೋಡ್ತೀನಿ ಅಷ್ಟೇ. ಈ ಟಿವಿನಲ್ಲಿ ನ್ಯೂಸ್ ಅನ್ನ ನಾನು ಸತ್ಯವಾಗ್ಲೂ ನೋಡಲ್ಲ, ಯಾಕೆಂದ್ರೆ ಅವಶ್ಯಕತೆ ಇಲ್ಲ, ಅಂತ ನ್ಯೂಸ್ಗಳು ಕೊಡ್ತಾ ಇಲ್ಲ. ಈಗ ಚಂದನ ನೋಡ್ಸೋಷ್ಟು ಪೇಷನ್ಸ್ ನಮ್ಗಿಲ್ಲ. ಹಂಗಾಗಿ ಏನಾಗುತ್ತೆ ಅಂದ್ರೆ ಈ ನ್ಯೂಸ್ ಚಾನೆಲ್ಗಳು ಈ ಮಟ್ಟಕ್ಕೆ ಬಿದ್ದಿದ್ದಾವೆ. ಒಳ್ಳೆ ಕಂಟೆಂಟ್ ಕೊಡ್ತಾ ಇಲ್ಲ, ಕಂಟೆಂಟ್ ಕೊಡಲ್ಲ ಅಂದ್ಮೇಲೆ ಜನ ನೋಡಲ್ಲ.